ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಗುಡ್ ನ್ಯೂಸ್, ಆಟೋ ಡ್ರೈವರ್ಸ್ಗೆಲ್ಲ ಒಂದು ಬ್ಯಾಡ್ ನ್ಯೂಸ್. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್. ಬನ್ನಿ ಆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಯಾವ್ದಂತ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಕಳೆದ ಒಂದು ವಾರದ ಹಿಂದೆ ಎಲ್ಲ ಆಟೋ ಡ್ರೈವರ್ಸು ಬೈಕ್ ಟ್ಯಾಕ್ಸಿಗಳನ್ನ ಹಿಡಿತಾ ಇದ್ರಲ್ವಾ, ಅವರೇ ಬುಕ್ ಮಾಡೋದು, 100-200 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕೋದು, ಆನಂತರ ಬಂದ ತಕ್ಷಣ ರೈಡರ್ಗಳನ್ನ ಹಿಡ್ಕೊಡೋದು, ಮೊಬೈಲ್ ಕಿತ್ಕೊಳೋದು, ಕೀ ಕಿತ್ಕೊಳೋದು, ಆಟೋದವ್ರಿಗೆ ಹಿಡ್ಕೊಡ್ತಾರೆ. ಹಿಂಗಾಗಿ ಅನೇಕ ಗಾಡಿಗಳು, ಸಾವಿರಾರು ಬೈಕ್ಗಳು ಸೀಸ್ ಆಯಿತು. ಸುಮಾರು 10,000-15,000 ಫೈನ್ ಹಾಕಿದ್ರು. DL ಕ್ಯಾನ್ಸಲ್ ಆಯಿತು. ಒಂದು ವಾರದ ತನಕ ಕೆಲಸನೇ ಇಲ್ಲ ಹುಡುಗರಿಗೆ. ಸುಮಾರು ಸಮಸ್ಯೆ ಎದುರಿಸ್ಬಿಟ್ರು. ಇಡೀ ಶಾಪನೇ ಹಾಕ್ಬಿಟ್ರು. ನಿಜವಾಗ್ಲು ಇವರು ಇಷ್ಟೊಂದು ತೊಂದರೆ ಕೊಡ್ತಾ ಇರಲ್ಲ ನಮಗೆ ಅಂತವ. ನಿಜವಾಗ್ಲು ಇದು ಮಾಡಬಾರ್ದಾಯ್ತು. ಮಾಡಿದ್ರು ಕಾನೂನನ್ನ ಕೈಗೆ ತಗೊಂಡು ಈ ಒಂದು ಕೆಲಸ ಮಾಡಿದ್ರು. ಇದು ದೊಡ್ಡ ಮಟ್ಟಿಗೆ ಚರ್ಚೆ ಆಗೋಯ್ತು. ಎಲ್ಲಿವರೆಗೂ ಆಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಹೋಯ್ತು ಈ ಚರ್ಚೆ. ಅಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆದಮೇಲೆ ಒಂದು ಅಫಿಷಿಯಲ್ ಆಗಿ ಗೌರ್ಮೆಂಟಿಂದ ಅನೌನ್ಸ್ ಆಯಿತು, ಸೆಂಟ್ರಲ್ ಗೌರ್ಮೆಂಟಿಂದವ. ಯಾವುದೇ ರೀತಿ ನೀವು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಥರ ಹಿಡಿದು ನೀವೇ ಬುಕ್ ಮಾಡಿ ಕೀ ಕಿತ್ಕೊಡೋದು, ಆಟೋದವ್ರಿಗೆ ಹಿಡ್ಕೊಡೋದು, ಇದೆಲ್ಲ ಮಾಡಬಾರ್ದು. ಇದು ತೊಂದರೆ. ಯಾಕೆಂದರೆ ಇದು ಒಬ್ಬರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಈ ಥರ ನೀವು ಕೆಲಸ ಮಾಡೋಂಗಿಲ್ಲ. ನಿಮ್ಮ ಕೆಲಸ ಎಷ್ಟು ಸರ್ವಿಸ್ ಕೊಡಬೇಕು ಪಬ್ಲಿಕ್ಸ್ಗೆ, ಯಾವುದೇ ಥರ ತೊಂದರೆ ಇಲ್ಲದಾಗ ಅಷ್ಟು ಮಾತ್ರ ನೀವು ಮಾಡಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಇದು ನಮ್ಮ ರೈಡರ್ಸ್ಗೆ ಒಂದು ಗುಡ್ ನ್ಯೂಸ್. ಆದ್ರೂ ಬ್ಯಾಡ್ ನ್ಯೂಸ್ ಅದು ಆಟೋ ಡ್ರೈವರಿಗೆ ಬಂದಿದೆ. ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತು, ಬೆಂಗಳೂರಲ್ಲಿ ತುಂಬ ಜನ ಆಟೋ ಡ್ರೈವರ್ಸು. ಎಲ್ಲರೂ ಅಂತ ಅಲ್ಲ, ಕೆಲವೊಂದಿಷ್ಟು ಜನ ಅಂತ ಇಟ್ಕೊಳ್ಳಿ, ಕರೆದ ಕಡೆ ಹೋಗಲ್ಲ. ಕೆಲವೊಂದು 150 ರೂಪಾಯಿ 200 ರೂಪಾಯಿ ಹೋಗೋ ಜಾಗಕ್ಕೆ 300 ಕೊಡಿ, 350 ಕೊಡಿ ಅಂತಾರೆ. ಮೀಟ್ರ್ ಹಾಕಿ ಅಂದರೆ ಮೀಟ್ರ್ ಹಾಕಲ್ಲ. ಕೇಳಿದರೆ ನಮಗೆ ಆ ಕಡೆಯಿಂದೆಲ್ಲ ಬಾಡಿಗೆ ಬರಲ್ಲ, ಮೀಟ್ರ್ ಹಾಕಿದರೆ ವರ್ಕೌಟ್ ಆಗಲ್ಲ ಮೀಟ್ರ್ ಅಮೌಂಟಿಗೆ. ಅದಕ್ಕೆ ಏನು ಮಾಡ್ತಾರೆ, 150 ರೂಪಾಯಿ ಹೋಗೋ ಜಾಗಕ್ಕೆ 300 ಕೊಡಿ ಅಂತಾರೆ. ಅವೆಲ್ಲ 2-3 ದಿವಸದಿಂದ 2-3 ವಿಡಿಯೋ, ನೀವು ಸುಮಾರು ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ. ಈ ಥರ ಯಾರ ಹತ್ರ ಕಸ್ಟಮರ್ ಹತ್ರ ಏನು ಕಸ್ಟಮರ್ನ ಆಟೋಕ್ಕೆ ಕೂರಿಸ್ಕೊಳಕ್ಕೆ ಮುಂಚೆನೇ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದ್ರಲ್ಲ, ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಈ ಥರ ಎಲ್ಲ ಯಾರು ಇನ್ಮೇಲೆ ಎಕ್ಸ್ಟ್ರಾ ಅಮೌಂಟ್ ಕಸ್ಟಮರ್ಗಳ ಹತ್ರ ಟಿಪ್ಸ್ ಥರ ಕೇಳಂಗಿಲ್ಲ. ಕಸ್ಟಮರ್ ಡ್ರಾಪ್ ಆದಮೇಲೆ ಅವ್ರೇನಾದ್ರು ಖುಷಿಯಿಂದ ಕೊಟ್ಟರೆ ನೀವು ತಗೋಬೇಕಷ್ಟೇ. ಆನಂತರ ಒಂದು 10 ರೂಪಾಯಿ 20 ರೂಪಾಯಿ ಕೊಡಿ ಅಂತ ಕೇಳಿ ತಗೋಬೇಕು ಟಿಪ್ಸ್. ಅಷ್ಟು ಬಿಟ್ಟರೆ ಬಿಫೋರ್ ರೈಡ್ಗೆ ಮುಂಚೆ ನೀವು ಯಾವ ಕಸ್ಟಮರ್ ಹತ್ರನೂ ಎಕ್ಸ್ಟ್ರಾ ಬಾರ್ಗಿನ್ ಮಾಡೋಂಗಿಲ್ಲ. ಇದು ಫುಲ್ ಸ್ಟ್ರಿಕ್ಟಾಗೆ ವಾರ್ನಿಂಗ್ ಮಾಡಿದ್ದಾರೆ ಆಟೋ ಡ್ರೈವರ್ಸ್ಗಳಿಗೆ. ಇನ್ನು ಮುಂದೆ ಇದು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಇದೇ ಥರ ಡ್ಯೂಟಿ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಏನಾದ್ರು ಕಸ್ಟಮರ್ ವೀಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿದ್ರೆ FIR ಕೂಡ ಆಗುತ್ತಂತೆ ಇವ್ರು ಆಟೋ ಡ್ರೈವರ್ಗಳ ಮುಂದೆ. ಹಂಗಾಗಿ ಇನ್ಯಾರೆಲ್ಲ ಎಕ್ಸ್ಟ್ರಾ ಅಮೌಂಟ್ಗಳು ಕೇಳ್ತಾರಲ್ವಾ, ಒಂದು 100-150 ರೂಪಾಯಿಗೆ ಹೋಗೋ ಜಾಗಕ್ಕೆ 1 ಡಬಲ್ ಆಗಿ ಕೇಳ್ತಾರಲ್ವ, ಅಷ್ಟು ಕೊಡಬೇಕು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಅಂತಾರಲ್ಲ. ಈ ಥರವೇನಾದ್ರು ನೀವು ವೀಡಿಯೋ ಮಾಡಿಕೊಂಡು ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ಅವ್ರ ವಿರುದ್ಧ FIR ಆಗುತ್ತೆ, ಕೇಸ್ ದಾಖಲಾಗುತ್ತಂತೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಅನೌನ್ಸ್ ಆಗಿದೆ. ಹಂಗಾಗಿ ಇನ್ಯಾರೆಲ್ಲ ಕಸ್ಟಮರ್ ಹತ್ರ ರೈಡ್ ತಗೊಳಕ್ಕೆ ಮುಂಚೆನೇ ಎಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳೋಂಗಿಲ್ಲ. ಮತ್ತು ಆನ್ಲೈನಲ್ಲೆಲ್ಲ ನೋಡಿರ್ತಾರೆ, ಆರ್ಡ್ರ್ ಬರ್ತಾ ಇರ್ತಲ್ವ, ಎಕ್ಸ್ಟ್ರಾ ಟ್ರಿಪ್ಸ್ ಹ್ಯಾಡ್ ಮಾಡೋವರೆಗೂ ಯಾರು ರೈಡ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ನಡುವೆ. ಆ ಥರನೂ ಕೂಡ ಮಾಡೋಂಗಿಲ್ವಂತೆ. ಏನು ರೈಡ್ ಬರುತ್ತೋ ಅದನ್ನು ತಗೊಳ್ಳೇಬೇಕು ನೀವು. ಇವಾಗೆಲ್ಲ ಸುಮಾರು ಜನ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಬರೀ ಆಟೋ ಆ್ಯಂಡ್ ಕ್ಯಾಬ್ ಮೊರೆ ಹೋಗ್ಬಿಟ್ಟಿದ್ದಾರೆ ಗ್ರಾಹಕರು. ಹಂಗಾಗಿ ಏನಾಗುತ್ತೆ, ಇನ್ನು ಒಂದು 100 ರೂಪಾಯಿ ಬರ್ತಾ ಇದೆ ಅಂದರೆ ಒಂದು 5 ಕಿಲೋಮೀಟ್ರಿಗೆ ಏನು ಮಾಡ್ತಾರೆ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ, ಯಾರು ರೈಡರ್ ಸಿಕ್ಕಿಲ್ಲ ಅಂದರೆ ಅವರಿಗೆ ಇನ್ನೊಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕ್ತಾರೆ ಅಂತ ವೆಯ್ಟ್ ಮಾಡಿ ಇವಾಗ ಸುಮಾರು ಆರ್ಡ್ರ್ಗಳೆಲ್ಲ ಟಿಪ್ಸ್ ಇರ್ತಕ್ಕಂಥ ಆರ್ಡ್ರ್ಗಳನ್ನ ಮಾತ್ರ ಡೆಲಿವರಿ ಆಗ್ತಾಯಿದಂತೆ. ವಿತೌಟ್ ಟಿಪ್ಸ್ ಬರ್ತಾ ಇರೋ ಆರ್ಡ್ರ್ ಯಾವುದೂ ಕೂಡ ಗ್ರಾಹಕರಿಗೆ ಸರ್ವಿಸ್ ಸಿಗ್ತಾ ಇಲ್ಲ. ಇದು ಅಗ್ರಿಗೇಟ್ ಕಂಪ್ನಿಗಳು ಏನು ಓಲಾ, ಊಬರ್, ರಾಪಿಡ್ದಲ್ಲ, ಇದರಲ್ಲಿ ಸುಮಾರು ಜನ ಇದೇ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಬುಕ್ ಮಾಡ್ತಾರಂತೆ, ನಾರ್ಮಲ್ ಅಮೌಂಟ್ ಏನು ತೋರಿಸುತ್ತಲ್ಲ ಒಂದು ಫೇರ್, ಆ ಅಮೌಂಟ್ಗೆ ಯಾರು ಕೂಡ ರೈಡ್ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. 10-15 ನಿಮಿಷ, ಅರ್ಧ ಗಂಟೆ ಆದ್ರೂ ಯಾರು ಅಕ್ಸೆಪ್ಟ್ ಮಾಡ್ಕೊಂತ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಏನಾದ್ರು ಒಂದು 30-50 ರೂಪೀಸ್ ಏನಾದ್ರು ಆ್ಯಡ್ ಮಾಡಿದ್ರೆ ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ. ಹಂಗಾಗಿ ಇವೆಲ್ಲ ಮಾಡಬಾರ್ದಂತೆ. ಇನ್ಮೇಲೆ ಏನು ರೈಡ್ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಟಿಪ್ಸು ಕಸ್ಟಮರ್ ಹತ್ರ ಕೇಳಬಾರ್ದು, ಟಿಪ್ಸ್ ಹಾಕೋ ಗಂಟೆ ಆರ್ಡ್ರ್ ಕೂಡ ವೆಯ್ಟ್ ಮಾಡಬಾರ್ದು. ಈ ಥರ ಎಲ್ಲ ಒಂದು ನ್ಯೂಸ್ ಬಂದಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ. ಹಂಗಾಗಿ ಇನ್ಮೇಲೆ ಆಟೋ ಡ್ರೈವರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ. ಹಂಗಾಗಿ ಏನು ಆರ್ಡ್ರ್ ಬರುತ್ತೆ ಇದನ್ನು ಮಾಡಲೇಬೇಕು. ಪಬ್ಲಿಕ್ಸಿಗೆ ಏನು ಸರ್ವಿಸ್ ಇದೆ ಕೊಡಲೇಬೇಕು. ಸುಮಾರು ಕಂಪ್ಲೇಂಟ್ಸು ಒಂದು ವಾರದಿಂದ ಪಬ್ಲಿಕ್ಸ್ ಸಿಕ್ಕಾಬಟ್ಟೆ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ. ಒಂದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೋಡಿದ್ರೂ ಆಟೋಗಳ ಬಗ್ಗೆ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇದೆ. ನಮಗೆ ಆಟೋ ಸಿಗ್ತಾ ಇಲ್ಲ, ಕರೆದ ಕಡೆ ಬರ್ತಾ ಇಲ್ಲ, ಮೀಟ್ರ್ ಹಾಕಿ ಅಂದರೆ ಮೀಟ್ರ್ ಹಾಕಲ್ಲ ಅಂತಾರೆ. ಯಾಕೆ ಅಂದರೆ ನಮಗೆ ಮೀಟ್ರ್ ವರ್ಕೌಟ್ ಆಗಲ್ಲ ಅಂತಾರೆ. ನೀವೇ ಅಲ್ವಾ ಮೀಟ್ರದ ಸ್ಟ್ರೈಕ್ ಮಾಡಿ ಗೌರ್ಮೆಂಟ್ ವಿರುದ್ಧ ಹೋರಾಡಿ ಮೀಟ್ರ್ ರೇಟು ಜಾಸ್ತಿ ಮಾಡಿಸ್ಕೊಂಡ್ರಿ. ಬಟ್ ಮೀಟ್ರ್ ಹಾಕಿ ಅಂದರೆ ಯಾರೂ ಹಾಕಲ್ಲ. ಇದು ನಾವು ಹೇಳ್ತಾ ಇಲ್ಲ, ವೀಡಿಯೋಗಳು ನೀವು ನೋಡ್ತಾ ಇದ್ದೀರ ಪ್ರತಿನಿತ್ಯ. ಅದೇ ವಿಡಿಯೋನ
ನಾವು ಮಾತಾಡ್ತಾ ಇದೀವಿ ಅಷ್ಟೇ. ಇದು ಗೌರ್ಮೆಂಟಿಂದನೂ ಕೂಡ ಪಾಸ್ ಆಗಿದೆ. ಹಂಗಾಗಿ ಮೀಟ್ರ್ ಆಗ್ತಾ ಇಲ್ಲಂತೆ, ಕರೆದ ಕಡೆ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದ್ದಾರೆ. ಅದು ಕೂಡ 2-3 ವಿಡಿಯೋ ನೆನ್ನೆ ಬಂತಲ್ವಾ. ಯಾರೋ ಒಬ್ರು ಪಾಪ ನಾನು ಪ್ರತಿನಿತ್ಯ 50 ರೂಪಾಯಿಗೆ ಹೋಗ್ತಾ ಇದ್ದೆ ಕಂಪ್ನಿಗೆ, ಇವಾಗ 100 ರೂಪಾಯಿ 150 ರೂಪಾಯಿ ಕೇಳ್ತಾ ಇದ್ದಾರೆ ಆಟೋದಲ್ಲಿ. ಎಲ್ಲಿಂದ ಕೊಟ್ಟು ಹೋಗೋಣ, ನನಗೆ ಬರೋದು 15-20 ರೂಪಾಯಿ, 15-20 ಸಾವಿರ ಸ್ಯಾಲರಿ ತಿಂಗಳಿಗೆ. ತುಂಬ ಕಷ್ಟ ಆಗ್ತಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬರಲಿ ಅಂತ ಸುಮಾರು ಜನ ಬೇಡ್ಕೊತಾ ಇದ್ದಾರೆ. ಪಬ್ಲಿಕ್ಸಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ರೈಡರ್ಗಿಂತ ಹೆಚ್ಚಾಗಿ ಇವಾಗ ಪಬ್ಲಿಕ್ಸಿಗೆ ಕಷ್ಟ ಆಗ್ತಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ. ಇದು ನಂಬಿ ಸುಮಾರು ದಿನಕ್ಕೆ 2-2.5 ಲಕ್ಷ ಬುಕ್ಕಿಂಗ್ ಬರ್ತಾ ಇತ್ತು. ಅಷ್ಟು ಬುಕ್ಕಿಂಗ್ ಇವಾಗ ಹೋಯ್ತಲ್ಲ, ಬೈಕ್ಗಳಿಲ್ಲ, ಅಷ್ಟು ಆಟೋ ಸರ್ವಿಸ್ ಕೊಡಬೇಕು, ಎಷ್ಟು ಅಮೌಂಟ್ ಆಗ್ತಾ ಇದೆ. ಈಗ ಹೆಂಗಾಗ್ತಿದೆ ಅಂದರೆ ಆಟೋಗಳಿಗೆ ಯಾವುದೇ ಥರ ನಾರ್ಮಲ್ ಅಮೌಂಟಿಗೆ ಆಟೋಗಳು ಸಿಗ್ತಾ ಇಲ್ಲ. ಇದೇ ಕಂಪ್ಲೇಂಟ್ ಪಬ್ಲಿಕ್ಸ್ದು. ಇದಕ್ಕೆ ಮುಂಚೆ ಏನು ಒಂದು 100 ರೂಪೀಸ್ 150 ರೂಪೀಸ್ಗೆ ಅವ್ರು ಹೋಗ್ತಾ ಇದ್ರಲ್ಲ, ಆ ಅಮೌಂಟ್ಗೆ ಯಾವ ಆಟೋ ಕ್ಯಾಬು ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಜಾಸ್ತಿ ಆಗಿಂದ ಏನಾಗ್ತಾಯಿದೆ, ಅಮೌಂಟ್ ಎಕ್ಸ್ಟ್ರಾ ಶೋ ಆಗ್ತಾ ಇದೆ. ಅದು ಕಂಪ್ನಿಯಿಂದ ಶೋ ಆಗ್ತಾ ಇದೆಯೋ ಇಲ್ಲ ಇವ್ರಿಗೆ ಬುಕ್ಕಿಂಗಲ್ಲೇ ಜಾಸ್ತಿ ಬರ್ತಾ ಇದೆಯೋ ಇಲ್ಲ ಎಕ್ಸ್ಟ್ರಾ ಟಿಪ್ಸ್ ಹಾಕೋವರೆಗೂ ಇವ್ರು ವೆಯ್ಟ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂಚೆಗಿರೋ ಅಮೌಂಟ್ಗೂ ಇವಾಗಿರೋ ಅಮೌಂಟ್ಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಬರ್ತಾ ಇದೆ ಅಂತೆ ಕ್ಯಾಬ್ ಗಂಡು ಆಟೋಗೆ. ಹಂಗಾಗಿ ಇವಾಗ ಯಾರಿಗೂ ಆನ್ ಟೈಮ್ಗೆ ಆಫೀಸ್ಗಳಿಗೆ ಹೋಗೋದಾಗಲಿ, ಸ್ಕೂಲಿಗೆ ಮಕ್ಳು ಕಳ್ಸೋದಾಗಲಿ, ಊರಿಗೆ ಹೋಗೋದಾಗಲಿ ತುಂಬ ತೊಂದರೆ ಆಗ್ತದೆ ಇದರಿಂದ ನಮಗೆ. ಹಂಗಾಗಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬರಲಿ ಅಂತ ಸುಮಾರು ಜನ ಬೇಡ್ಕೊತಾ ಇದ್ದಾರೆ ಪಬ್ಲಿಕ್ಸು. ಸಿಕ್ಕಾಬಟ್ಟೆ ಕಷ್ಟ ಆಗಿದೆ. ಹಂಗೆ ನಮ್ಮ ರೈಡರ್ಗಳಿಗೂ ಅಷ್ಟೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಸಖತ್ ಕಷ್ಟ ಆಗಿದೆ. ಆದಷ್ಟು ಬೇಗ ಅದು ಏನು ಪಾಲಿಸಿ ಎಲ್ಲೋ ಬೋರ್ಡಲ್ಲಿ ಕೊಟ್ಟರೆ ಎಲ್ಲರೂ ಕೂಡ ನಿಮ್ಮದೇ ಕೆಲಸ ಮಾಡ್ಬೋದು. ವೈಟ್ ಬಿಡಲ್ಲ ಅಂತ ಗೊತ್ತು, ಇನ್ನು ಮಾಡೋಕ್ಕೂ ಬಿಡಲ್ಲ. ಮಾಡಿದ್ರೆ ಮತ್ತೆ ಸ್ಟ್ರೈಕು, ಕಿರಿಕು, ಜಗಳ, ಆನಂತರ ಆಟೋದ ಹಿಡಿಯೋದು, ಸೀಸ್ ಮಾಡೋದು, ಇವೆಲ್ಲ ಸಮಸ್ಯೆ ಜಾಸ್ತಿನೇ. ಹಂಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಎಲ್ಲೋ ಬೋರ್ಡ್ಗೆ ಕೊಟ್ಬಿಟ್ರೆ ಅದು ಏನು ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾರೆ, ಒಂದು ಲೀಗಲ್ಲಾಗಿ ಎಲ್ಲರೂ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಇಲ್ಲಾಂದರೆ ಇದೇ ಥರ ಕಿರಿಕಿರಿ. ಹಂಗಾಗಿ ಇನ್ಮೇಲಂತೂ ಸ್ವಲ್ಪ ಆಟೋ ಡ್ರೈವರ್ಸ್ಗಂತೂ ಕಷ್ಟನೇ. ಯಾಕೆಂದರೆ ಬರೋ ಆರ್ಡ್ರ್ ಅಕ್ಸೆಪ್ಟ್ ಮಾಡಲೇಬೇಕು, ಡ್ಯೂಟಿ ಮಾಡಲೇಬೇಕು. ಎಕ್ಸ್ಟ್ರಾ ಟಿಪ್ಸು ಕಸ್ಟಮರ್ನ ಕೇಳೋಂಗೇ ಇಲ್ಲ ಅಂತ ಒಂದು ಅಫಿಷಿಯಲಾಗಿ ಅನೌನ್ಸ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದವ. ಮತ್ತು ನಮ್ಮ RTO ಅಧಿಕಾರಿಗಳು ಸುಮಾರು ಜನ ಹೇಳ್ತಾ ಇದ್ದಾರೆ, ಪರ್ಮಿಟ್ ಇರೋ ಗಾಡಿಗಳಿಗೆ ಅಷ್ಟೇ ಇನ್ಮೇಲೆ ಪರ್ಮಿಷನ್ ಕೊಡೋದು, ವಿತೌಟ್ ಪರ್ಮಿಟ್ ಇರೋ ಗಾಡಿಗಳಿಗೆ ಪರ್ಮಿಷನ್ ಕೊಡಲ್ಲ, ಸೀಸ್ ಮಾಡ್ತೀವಿ ಅಂತ. ಅದು ಕೂಡ ಸುಮಾರು RTOದವ್ರು ಅನೌನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದು ಇದಿರಬೇಕಂತೆ, ಏನು ಫಿಟ್ನೆಸ್ ಸರ್ಟಿಫಿಕೇಟು. ಈಗ ಯಾರ್ಯಾರೋ ಆಟೋ ಓಡಿಸ್ತಾರೆ, ಫಿಟ್ನೆಸ್ಸೇ ಇರಲ್ಲ, ಒಂದು ಏನೋ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂಥವ್ರೆಲ್ಲ ಆಟೋ ಓಡಿಸೋಕ್ಕಾಗಲ್ಲ. ಅವ್ರು ಆಟೋ ಓಡಿಸ್ಬೇಕಾದ್ರೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, ಅವ್ರೆಲ್ಲ ಥರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ನಿಮ್ದೇನಾದ್ರು ಒಂದು ಡಾಕ್ಯುಮೆಂಟ್ಸ್ ಇಲ್ಲ ನಾವು ಆಟೋ ಸೀಸ್ ಮಾಡ್ತೀವಿ ಅಂತವ RTO ಅಧಿಕಾರಿಗಳು ಹೇಳಿದ್ದಾರೆ. ಈಗ ಒಂದೊಂದಾಗಿ ಈಗ ಆಟೋ ಡ್ರೈವರ್ಗಳಿಗೆಲ್ಲ ಸ್ಟ್ರಿಕ್ಟಾಗೆಲ್ಲ ರೂಲ್ಸ್ ಬರ್ತಾ ಇದೆ. ಇನ್ನು ಮುಂದೆ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಸುಮಾರು ಅವರೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ಮುಂಚೆ ಥರ ಇಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಆಟೋಗಳು ಪಕ್ಕ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಇದು ಒಂದು ಬರಬೇಕು. ಅಫಿಷಿಯಲಾಗಿ RTOದವರು ಅನೌನ್ಸ್ ಮಾಡಿಬಿಡ್ಬೇಕು ಇದೇ ಥರ. ಈಗ ಹೆಂಗೆ ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲ ಹೆಂಗೆ ಕೇಳ್ತಾ ಇದ್ದಾರೋ, ಇನ್ನು ನೀವು ಪ್ಯಾಸೆಂಜರ್ ಆಟೋದಲ್ಲಿ ಯಾವುದೇ ಥರ ಲಗೇಜ್ ಹೊಡಿಬಾರ್ದು. ಏಕೆಂದರೆ ಇದು ನಿಮ್ಮ ಆ ಲಗೇಜ್ ಆಟೋಗಳು ಎಲ್ಲಿ ಹೋಗಬೇಕು, ಅದನ್ನೇ ನಂಬಿ ಅಲ್ಲ ಅವ್ರು ಗೂಡ್ಸ್ ಆಟೋದವ್ರು ಜೀವನ ಮಾಡ್ತಾ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆ ನೀವು ಹೊಡೆದಂಗೆ ಆಗಲ್ವಾ? ನೀವೇನಕ್ಕೆ ಅವ್ರ ಬಾಡಿಗೆ ಹೊಡಿತಿದ್ದೀರಾ? ನಿಮಗೆ ಪ್ಯಾಸೆಂಜರ್ ಇದ್ದಾರಲ್ವ, ಪಿಕಪ್ ಮಾಡ್ಕೊಂಡು ಹೋಗಿ ಎಕ್ಸ್ಟ್ರಾ 100-200 ಕೊಡ್ತಾರೆ ಅಂತ ನೀವು ಲಗೇಜ್ ಹೊಡೆದ್ಬಿಟ್ರೆ ಅವರೆಲ್ಲ ಎಲ್ಲಿ ಹೋಗಬೇಕು? ಈ ಥರ ಒಂದು ಅಫಿಷಿಯಲ್ಗೆ ಒಂದು RTO ಇಲ್ಲ ಒಂದು ಸಾರಿಗೆ ಸಚಿವರಿಂದ ಅನೌನ್ಸ್ ಆಗಲೇಬೇಕು. ನ್ಯಾಯ ಆದಮೇಲೆ ಎಲ್ರಿಗೂ ಒಂದೇ ಇರಬೇಕು, ಒಬ್ರಿಗೊಂದು ಇರಬಾರ್ದು. ಇವತ್ತು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂತ ಹೆಂಗೆ ಬ್ಯಾನ್ ಮಾಡಿದ್ರು, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡೆಯೋಂಗಿಲ್ಲ ಅಂತ ಅದನ್ನು ಬ್ಯಾನ್ ಮಾಡಬೇಕು. ಲಗೇಜ್ ಬಿಲ್ಕುಲ್ ಯಾವ 1 kg ಕೂಡ ಲಗೇಜ್ ಯಾರು ಹೊಡಿಬಾರ್ದು. ಆ ಥರ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಬೇಕು. ನ್ಯಾಯ ಅಂದರೆ ದೇಶಕ್ಕೆ ಒಂದೇ ನ್ಯಾಯ ಇರಬೇಕು ಎಲ್ಲರಿಗೂ. ಇಲ್ಲಿ ನಾವು ಯಾವ ಬೈಕ್ ಟ್ಯಾಕ್ಸಿ ಪರ ಆಗಲಿ ಆಟೋ ವಿರೋಧವಾಗಲಿ ಯಾರು ಮಾತಾಡ್ತಾ ಇಲ್ಲ, ನ್ಯಾಯದ ಪರವಾಗಿ ಮಾತಾಡ್ತಿದ್ವಿ. ಹಂಗಮೇಲೆ ಈಗ ಬೈಕ್ ಟ್ಯಾಕ್ಸಿಗೆ ಹೆಂಗೆ ಮಾಡಿದಾರೋ ಆಟೋಕ್ಕೂ ಅದೇ ಥರ ಮುಂದೆ ಫ್ಯೂಚರಲ್ಲಿ ಎಲ್ಲ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದು ಜನಿನಾಗೆ ಆಟೋ ಓಡಿಸ್ಬೇಕು. ಹಂಗಾಗಿ ಅದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಾರಿಗೆ ಸಚಿವರಾಗಿರ್ಬೋದು, RTO ಅಧಿಕಾರಿಗಳಿಗೆ ಎಲ್ಲರಿಗೂ ರೂಲ್ಸ್ ಒಂದೇ ಥರ ಇರಬೇಕು. ಹಂಗಾಗಿ ಆದಷ್ಟು ಬೇಗ ಇವೆಲ್ಲ ಒಂದು ಸ್ವಲ್ಪ ಅನೌನ್ಸ್ ಮಾಡಿದ್ರೆ ಎಷ್ಟೋ ಜನ ಗೂಡ್ಸ್ ಆಟೋದವ್ರು ಇರ್ತಾರಲ್ಲ ಅವರು ಕೂಡ ಬದುಕಂತಾರೆ. ಯಾಕಂದರೆ ಸುಮಾರು ಒಂದು 100 kg 200 kg ಸಣ್ಣ ಪುಟ್ಟ ವೇಟ್ ಇರೋವೆಲ್ಲ ಆಟೋದಲ್ಲೇ ಹೋಗ್ತಾ ಇದ್ದಾವೆ ಲಗೇಜ್ಗಳು. ಪಾಪ ಅವರೆಲ್ಲ ಏನು ಟನ್ ಗಟ್ಟಲೆ ತುಂಬ್ಕೊಂಡು ಹೋಗ್ತಾರೆ ಅವರು ಗೂಡ್ಸ್ ಆಟೋದವ್ರು. ಅವ್ರಿಗೇನು ವರ್ಕೌಟ್ ಆಗ್ತಾ ಇಲ್ಲ. ಲೋಡಿಂಗು ಅನ್ಲೋಡಿಂಗಿಗೇನೆ ಸುಮಾರು ಹೊತ್ತು ಟೈಮ್ ವೇಸ್ಟ್ ಆಗುತ್ತೆ ವೆಯ್ಟ್ ಐಟಮ್ಸ್ ಜಾಸ್ತಿ ಇದ್ದಾಗ. ಸಣ್ಣ ಪುಟ್ಟ ಐಟಮ್ ಇದ್ದಾಗ 5 ನಿಮಿಷಕ್ಕೆ ಲೋಡಿಂಗ್ ಆಗಿಬಿಡುತ್ತೆ ಅಂತ ಆರ್ಡ್ರೆಲ್ಲವ ಅವ್ರಿಗೆ ಗೂಡ್ಸ್ ಆಟೋದವ್ರಿಗೆ ಒಂದು ಸಿಗ್ತಾ ಇಲ್ಲ. ದೊಡ್ಡ ಚಿಕ್ಕ ಆರ್ಡ್ರ್ಗಳೆಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಹೋಗ್ತಾ ಇರೋದ್ರಿಂದವ ಅವ್ರಿಗೂ ಸುಮಾರು ಸಮಸ್ಯೆ ಆಗ್ತದೆ. ಇದರಿಂದ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತೈತೆ, ಅವರನ್ನು ಕಿತ್ಕೊಂಡಾಗ ಆಗ್ತಾಯಿದೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ವೀಡಿಯೋಗಳು ಮಾಡಿ ಹಾಕ್ತಾನೆ ಇರ್ತಾರೆ. ಬೈಕ್ ಟ್ಯಾಕ್ಸಿ ಮಾತ್ರ ಹೋರಾಡಿ ಬ್ಯಾನ್ ಮಾಡಿಸ್ಬಿಟ್ರಿ, ನೀವು ಮಾತ್ರ ನಮ್ಮ ಬಾಡಿಗೆ ಹೊಡಿತಿದ್ದೀರಾ, ನಮ್ಮನ್ನು ಕಿತ್ಕೊಂಡು ತಿಂತಿದ್ದೀರಾ, ಇದು ನೀವು ಮಾಡ್ತಾ ಇರೋದು ಸರಿನಾ, ಇದು ಅನ್ಯಾಯ ಅಲ್ವ ಅಂತ ಎಷ್ಟೋ ಜನ ಗೂಡ್ಸ್ ಆಟೋದವರು ನಾವು ಪ್ರತಿನಿತ್ಯ ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಅದ್ರ ಬಗ್ಗೆ ಒಬ್ಬರು ಕೂಡ ಇವತ್ತವರೆಗೂ ಧ್ವನಿ ಎತ್ತಿ ಮಾತಾಡಿದ್ದೇ ಇಲ್ಲ. ನಾವೇನಾದರೂ ಬಂದು ಈ ಥರ ಬೈಕ್ ಟ್ಯಾಕ್ಸಿಗೆ ಆಯಿತು ಅಂತ ಮಾತಾಡ್ಬಿಟ್ರೆ ಸಾಕು, ಬೇಜಾನ್ ಕಿಲೋಮೀಟರ್ ಗಟ್ಟಲೆ ಕೊಯ್ತಾರೆ ಬಂದು. ಬೈಕ್ ಟ್ಯಾಕ್ಸಿ ನೀನು ದೇಶದ ಆಟೋದ ಬಗ್ಗೆ ಮಾತಾಡ್ತೀಯ, ಹಂಗೆ ಮಾತಾಡ್ತಿ ಹಿಂಗೆ ಮಾತಾಡ್ತೀಯ. ಬಟ್ ನೀವು ಆಟೋದಲ್ಲಿ ಮಾಡ್ತಾ ಇರೋದು ಎಷ್ಟು ಇಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಯಾರೂ ಮಾತಾಡಲ್ಲ.
ವಿತೌಟ್ ಮೀಟ್ರ್ ಹಾಕಿ ಓಡಿಸೋದು, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಲಗೇಜ್ ಹೊಡಿಯೋದು, ಇವೆಲ್ಲ ಇಲ್ಲಿಗಲ್ಲೇನೆ ಆಯಿತಾ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಹೆಂಗೆ ಇಲ್ಲಿಗಲ್ ಅಂತಾರೋ ಇವು ಎಲ್ಲ ಇಲ್ಲಿಗಲ್ಲೇನೆ. ಇವು ಪ್ರತಿನಿತ್ಯ ಬೆಂಗಳೂರಲ್ಲಿ ಬೇಜಾರು ನಡೀತಾನೆ ಇದ್ದಾವೆ. ಇದ್ರ ಬಗ್ಗೆ ಯಾರು ಒಬ್ರು ಧ್ವನಿ ಎತ್ತಿ ಮಾತಾಡಲ್ಲ. ನಾವೇನಾದರೂ ಬಂದು ಕೇಳಿಬಿಟ್ರೆ ಸಾಕು, ಮನಸ್ಸಿಗೆ ಬಂದಂಗೆ ಮಾತಾಡಿ ಇರೋದನ್ನೇ ಮಾತಾಡೋದು. ಇಲ್ಲೇನು ಇಲ್ಲದೇ ಇರೋದೇನು ಮಾತಾಡಿಲ್ಲ. ಇರೋದಿದ್ದದೇನೋ ಸತ್ಯ ಯಾವತ್ತೂ ಕಹಿ ಅಂತೆ. ಹಂಗಾಗಿ ಇರೋದು ಹೇಳ್ಬಿಟ್ರೆ ಎಲ್ಲರಿಗೂ ಉರಿ ಕಿತ್ಕೊಳತ್ತೆ, ಏನು ಮಾಡೋಕ್ಕಾಗಲ್ಲ. ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ನಾವಂತೂ ಇರೋದು ಯಾವತ್ತೂ ಮುಚ್ಚು ಮರ ಇಲ್ಲ, ಡೈರೆಕ್ಟು ಯಾವುದೋ ಫಿಲ್ಟ್ರ್ ಇಲ್ದಂಗೆ ಇರೋದು ಇದ್ದಂಗೆ ಓಪನ್ ಆಗಿ ಹೇಳ್ತೀವಿ. ತಪ್ಪು ಮಾಡಿದ್ನೇ ಹೇಳೋದಲ್ವಾ, ಮುಚ್ಚು ಮರ ಏನಿದೆ ಅದರಲ್ಲಿ. ನೀವು ಹೆಂಗೆ ಮಾತಾಡ್ತೀರೋ ನಾವು ಅಷ್ಟೇ ಹಂಗೆ ಫೇಸ್ ಟು ಫೇಸ್, ಇಂಡೈರೆಕ್ಟ್ ಯಾವುದಿಲ್ಲ ನಮ್ಮ ಹತ್ರ, ಫೇಸ್ ಟು ಫೇಸ್ ಮಾತಾಡ್ತೀವಿ. ಹಾಗಾಗಿ ಆದಷ್ಟು ಬೇಗ ನಮ್ಮ ಬೈಕ್ ಟ್ಯಾಕ್ಸಿ ಬರಲಿ ಅಂತ ನಮ್ಮ ಒಂದು ಆಸೆ. ಎಲ್ಲ ರೈಡರ್ಗಳು ತುಂಬ ಕಷ್ಟ ಬೀಳ್ತಾಯಿದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ. ಬಟ್ ಇದನ್ನು ಆಟೋ ಡ್ರೈವರ್ ಇನ್ನು ಮುಂದೆ ಹಿಡಿಯಂಗಿಲ್ಲ ಅಂತ ರೂಲ್ಸ್ ಆಗಿದೆ. ನಮ್ಮ ಕರ್ನಾಟಕ ಪೊಲೀಸರು ಹೇಳಿದ್ದಾರೆ ಆಲ್ರೆಡಿ. ಯಾವುದೇ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡ್ತಾ ಇದ್ದಾರೆ ಅಂದ್ರೂ ಅದು ಇಲ್ಲಿಗಲ್ಲೇ ಆಗಿರ್ಬೋದು, ವೈಟ್ ಬೋರ್ಡಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೂ ಅದನ್ನು ಕೇಳೋ ರೈಟ್ಸು ಆಟೋ ಡ್ರೈವರ್ಸ್ಗೆ ಇಲ್ಲ. ಅದನ್ನು ನೀವು ಕೇಳಬಾರ್ದು. ನೀವು ಫೇಕ್ ಆರ್ಡ್ರ್ ಮಾಡಿ ಬುಕ್ ಮಾಡಿ ಹಿಡಿದ್ಬಿಟ್ಟು ಆ ಪೊಲೀಸ್ನವ್ರು ಹಿಡ್ಕೊಡೋದು ತಪ್ಪು, ಮತ್ತು ನೀವು ಎಕ್ಸ್ಟ್ರಾ ಅಮೌಂಟ್ ಕೇಳೋದು ತಪ್ಪು ಪಬ್ಲಿಕ್ಸ್ ಹತ್ರವ. ಇವೆಲ್ಲ ಬಿಟ್ಟು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನಿಸ್ವಾರ್ಥ ಸೇವೆನ ಪಬ್ಲಿಕ್ಸ್ಗೆ ಕೊಡಬೇಕು ಅಷ್ಟೇ. ಯಾಕೆ ನೀವು ಬಂದಿರೋದೇ ಪಬ್ಲಿಕ್ ಸರ್ವೆಂಟ್. ಹಂಗಾಗಿ ಆ ಕೆಲಸ ಬಿಟ್ಬಿಟ್ಟು ನೀವು ಮತ್ತೊಂದು ಕೆಲಸ ಮಾಡ್ತಾಯಿದ್ದೀರಾ. ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹಿಡಿದು RTO ಅವರಿಗೆ ಕೊಡ್ತಾ ಇದ್ದೀರಾ. ಕೇಳೋಕೆ ಹೋದರೆ ಅವ್ರು ಕೀ ಕಿತ್ಕೊಳೋದು, ಮೊಬೈಲ್ ಕಿತ್ಕೊಳೋದು, ಸುಮಾರು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಕಳೆದ ಒಂದು ವಾರದಿಂದ ಇಡೀ ನಮ್ಮ ಕರ್ನಾಟಕ ಇಡೀ ದೇಶನೇ ನೋಡಿಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ. ಹಾಗಾಗಿ ಇದೆಲ್ಲ ನೋಡಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಚ್ಚೆತ್ಕೊಂಡು ಇವಾಗ ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಕೊಟ್ಟಿದೆ ನಿಮಗೆ. ಇದನ್ನು ಫಾಲೋ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಫಾಲೋ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಮು ನಮಗೇನಲ್ಲ. ಹಂಗಾಗಿ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.